ಉಳಿಸುವುದಕ್ಕಾಗಿ ದೃಢ ಸಂಕಲ್ಪನೆ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಸಂಪುಟರಾದ ರಾಜ್ಯ ಗೌರವಾಧ್ಯಕ್ಷರು ಅಣ್ಣಪ್ಪ ಡಿಎನ್ ಇವರು ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ತಾರೆ. ರಾಜ್ಯಾಧ್ಯಕ್ಷರು ಕಲಬುರಗಿ ರಾಜ್ಯ ಸಮಿತಿಯ ಸದಸ್ಯರಾದ ರವಿ ಸಿಂಗ್ ಅವರು ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿಗಳು ಮಾದಿಗ ಬೆಂಗಳೂರು ರಾಜ್ಯ ಸಮಿತಿಯ ಉಪಾಧ್ಯಕ್ಷರಾದ ತಿಮ್ಮನಕುಲ ಲೋಕೇಶಪ್ಪರ ಅವರು ವೇದಿಕೆ ಮೇಲೆ ಮಹಿಳಾ ರಾಜ್ಯಾಧ್ಯಕ್ಷರಾದ ಪ್ರೇಮಾ ಕಲ್ಕೆರೆ ಮಂಡ್ಯ ಜಿಲ್ಲಾಧ್ಯಕ್ಷರು ಕುಮಾರ್ ಸರ್ ಅವರು ಚೆಲುವರಾಜ್ ಏಕೇಶ್ವರ ಅವರು ವೇದಿಕೆ ಮೇಲೆ ಬರ್ಬೋದು. ರಾಜ್ಯಾಧ್ಯಕ್ಷರಾದ ಎನ್ ಪ್ರಕಾಶ್ ಅವರು ವೇದಿಕೆ ಮೇಲೆ ಭದ್ರಾವತಿ ತಾಲೂಕು ಅಧ್ಯಕ್ಷರಾದ ಪ್ರತಾಪ್ ಅವರು ವೇದಿಕೆ ಮೇಲೆ ರಮೇಶಣ್ಣ ಅವರಿಗೂ ಸ್ವಾಗತಗಳು ಹಾಗೂ ಕಾರ್ಯದರ್ಶಿ ಚನ್ನೇಶಣ್ಣ ಅವರಿಗೂ ಸ್ವಾಗತಗಳು. ಅಜಯ್ ಪ್ರಕಾಶ್ ಅವರಿಗೂ ಸ್ವಾಗತಗಳು ಹಾಗೂ ದಲಿತ ಮುಖಂಡರು ಮಾನವರ ವೇದಿಕೆ ಮೇಲೆ ಬರಬೇಕೆಂದು ಕೇಳ್ಕೊಳ್ತಿದ್ದೇವೆ. जय मातंगी जय जय मातंगी जय मातंगी जय जय मातंगी जय मातंगी जय जय मातंगी बोलो भारत माता जय जय भीम जय भीम. ವೇದಿಕೆ ಮೇಲೆ ಮತ್ತೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳನ್ನು
ಧನ್ಯವಾದಗಳನ್ನು ಹೇಳ್ತೀನಿ. ಆ ರೀತಿಯಲ್ಲಿ ನಮ್ಮ ದೇವೇಂದ್ರಪ್ಪನವರು ಕೂಡ ಅವರು ಕೂಡ ಹಲವಾರು ಬಾರಿ ಕೂಡ ನನ್ನ ಬಂಧುಗಳಿಗೆ ವಂದನೆಯನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಮಾತಂಗಿ, ಜೈ ಜೈ ಮಾತಂಗಿ. ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭುರವರೇ, ವೇದಿಕೆಯಲ್ಲಿ ಈ ತಾನೇ ಮಾತಾಡಿರ್ತಕ್ಕಂಥ ಈ ಇದ್ದಾರೆ, ಎಲ್ಲ ಮನಸ್ಸಲ್ಲಿದ್ದಾರೆ. ನಂದು ಒಂದು ಚಿಂತೆ ಇದೆ. ಅಣ್ಣಪ್ಪ ಪ್ರಭು ಬಹಳಷ್ಟು ನನ್ನ ಹತ್ರ ಚರ್ಚೆ ಮಾಡ್ತಾರೆ. ನಾನು ಸ್ವಲ್ಪ ಹಿರಿಯ, ಸ್ವಲ್ಪ ನನಗೂ ವಯಸ್ಸಾಗಿತ್ತಪ್ಪ. ನೆರವೇರ್ತದೆ ಅಂತಂದ್ರೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ಮಾತು ನಮಸ್ಕಾರ. ಆ ತರ ಸಮಾವೇಶಗಳು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇವಾಗ ಬಂದಿದೆ. ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ, ಪ್ರತಿ ಹೋಬಳಿಯಲ್ಲಿ ಕೂಡ ಜಾಗೃತರಾಗಿದ್ದಾರೆ ಇವಾಗ ಜನಗಳು. ಸಮಾವೇಶ ಮಾಡಬೇಕು, ದೊಡ್ಡ ದೊಡ್ಡ ಸಮಾವೇಶ ಮಾಡಬೇಕು, ರಾಜ್ಯ ಮಟ್ಟ ಸಮಾವೇಶ ಮಾಡಬೇಕು. ಅದಕ್ಕೆಲ್ಲ ಕೂಡ ರಾಜ್ಯದ ಇಬ್ಬರು ಸಚಿವರು ಇದ್ದಾರೆ ಈಗ, ಕ್ಯಾಬಿನೆಟ್ ಸಚಿವರು ಮುನಿಯಪ್ಪ. ಅದರಲ್ಲಿ ಮೊದಲನೇದಾಗಿ ನಮ್ಮ ಗುರುತಿಸ್ಕೊಂಡಿಲ್ಲ, ಗುರುತಿಸ್ಕೊಳ್ಳೋಕೆ ನಾವೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಗುರುತಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಬೆಳಿಬೇಕು ತಾನೆ, ಎಲ್ಲ ಹಾಗೆ ನಾವು 4 ಮಂದಿ ಜೊತೆ ಬೆಳಿಬೇಕು. ಆದ್ರೆ ಈ ಸಂಘಟನೆಯ ಕಾನ್ಸೆಪ್ಟ್ ಏನಿದೆ ಅಂದ್ರೆ ಔಟ್ ಆಫ್ ಕರಪ್ಷನ್. ನಾವು ಎಲ್ಲೂ ಕೂಡ ಭ್ರಷ್ಟಾಚಾರದಿಂದ ಸಿದ್ದರಾಮಯ್ಯ ಕುರ್ಚೆ ಕೈಗಾಡ್ತಾ ಇದೆ. ಯಾಕೆ ಕೈಗಾಡ್ತಿದೆ ಅಂದ್ರೆ ಅವ್ರು ಮಾಡಿರೋ ಹಗರಣದಿಂದ ಅಲ್ವಾ? ಅವ್ರು ಮಾಡಿದ ಹಗರಣದೊಳಗೆ ಏಜೆ ಸದಸ್ಯ ಆಯೋಗದ ಏನು ಈ ಚರಿತ್ರೆ ಇದೆಯಲ್ಲ, ವರ್ಗೀಕರಣ ಆಗುವಂಥದ್ದು ಇದೆಯಲ್ಲ, ಇದು ಮುಚ್ಚಿ ಹೋಗ್ತಾ ಇದೆ. ಬರೀ ನಿಮ್ಮ ಜೊತೆ 24x7 ನಾನು ನಿಮ್ಮ ಜೊತೆ ಇರ್ತೀನಿ. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ.
ಕಂಬಳೆ, ಕಲಬುರಗಿ ಇವರನ್ನ ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ. ಇದರಲ್ಲಿ ನಾಮಪತ್ರಗಳನ್ನ ಆದೇಶ ಪತ್ರಗಳನ್ನ ನಮಗೆ ಕೊಟ್ಟಿಲ್ಲ ಅನ್ನೋದು ಹೊಂದಬೇಡ. ಆಯಾ ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳಲ್ಲಿ ವೇದಿಕೆ ಮೂಲಕ ಕೊಡಬೇಕು ಅಂತಂದ್ರೆ ನಮ್ಮ ಕಮಿಟಿ ತೀರ್ಮಾನ ಮಾಡಿದೆ. ಸಾಧ್ಯ ಮತ್ತು ಈ ಮಾದಿಗ ಸಂಘದ ಪರಿವರ್ತನೆ ವೇದಿಕೆ ವತಿಯಿಂದ ಪೂರ್ವಭಾವಿ ಸಭೆ ಕಾರ್ಯಕ್ರಮ ಮಾಡಬೇಕು. ಯಾರು ಕೂಡ ಮಾಡಲ್ಲ, ಮಾಡಿಲ್ಲ. ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ, ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾಗಿದೆ. ಮಂತ್ರಿ ಗೊತ್ತಲ್ಲ. ನಾನು ರವಿ ತಂದೆ ಅರ್ಜುನ್ ಸಿಂಗೆಯಾದ ನಾನು ಕಲಬುರಗಿ ಜಿಲ್ಲೆಯ ಕಾಳಿ ತಾಲೂಕು ಅರಣಕ ಗ್ರಾಮದ ನಿವಾಸಿಯಾದ ನಾನು ಕರ್ನಾಟಕ ರಾಜ್ಯ ಮಾತಂಗಿ ಮಾದಿಗ ಸಂಘದ ಪರಿವರ್ತನಾ ವೇದಿಕೆಯಲ್ಲಿ ಜನಪರ ಕಾರ್ಯನಿರ್ವಹಿಸಲು ಶ್ರೀ ಮಾತಂಗೇಶ್ವರಿ ದೇವಿ ಹಾಗೂ ಭಗವಂತನ ಹೆಸರಿನಲ್ಲಿ ಸದಾ ಸನ್ಮುಖಿಯಾಗಿ ಸಂಘಟನೆಯ ಕಾರ್ಯಚಟುವಟಿಕೆಗಳನ್ನು ಹಾಗೂ ನೀತಿ ನಿಯಮಗಳಿಗೆ ಬದ್ಧನಾಗಿ ಕಾರ್ಯನಿರ್ವಹಿಸುತ್ತೇನೆ. ಜೊತೆಗೆ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡುವುದಿಲ್ಲ ಎಂದು ಮನಪೂರ್ವಕವಾಗಿ ತಮ್ಮೆಲ್ಲರ ಸಮರ್ಥನದಲ್ಲಿ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಸೇವೆ ಸಲ್ಲಿಸುತ್ತೇನೆ ಎಂದು ಪ್ರಮಾಣೀಕರಿಸುತ್ತೇನೆ. ರಾಜ್ಯ ಉಪಾಧ್ಯಕ್ಷರಿಗೆ ಅದು ಕಾರಣಾಂತರ ಇಟ್ಕೊಳ್ರಿ. ರವಿ ಸಿಂಗ್ ಅವರಿಗೆ, ರವಿ ಸಿಂಗ್ ಅವರಿಗೆ, ರವಿ ಸಿಂಗ್ ಅವರಿಗೆ ಜೈ ಮಾತಾಜಿ, ಜೈ ಜೈ ಮಾತಾಜಿ. ಪ್ರಕಾಶ್ ಅವರ ಧ್ವನಿ ಹಳ್ಳಿಯಿಂದ ದಿಲ್ಲಿಗೆ ಮುಟ್ಟಿದೆ ಎಂದು ನಾವು ಈ ಸಂದರ್ಭದಲ್ಲಿ ಹೇಳಲ್ಪಟ್ಟಿದೆ. ಮಂಜುನಾಥ್ ಸಣ್ಣ ಕುಚ್ಚಪ್ಪ ಆದ ನಾನು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕು ಶುಕ್ಲಾಪುರ ಗ್ರಾಮದ ನಿವಾಸಿಯಾದ ನಾನು ಕರ್ನಾಟಕ ರಾಜ್ಯ ಮಾತಂಗಿ ಮಾದಿಗ ಸಮಾಜ ಪರಿವರ್ತನಾ ವೇದಿಕೆಯಲ್ಲಿ ಜನಪರ ಕಾರ್ಯನಿರ್ವಹಿಸಲು ಶ್ರೀ ಮಾತಂಗೇಶ್ವರಿ ದೇವಿಯ ಹಾಗೂ ಭಗವಂತನ ಹೆಸರಿನಲ್ಲಿ ಸದಾ ಸನ್ಮುಖಿಯಾಗಿ ಸಂಘಟನೆಯ ಕಾರ್ಯಚಟುವಟಿಕೆಗಳನ್ನು ಹಾಗೂ ನೀತಿ ನಿಯಮಾವಳಿಗಳಿಗೆ ಬದ್ಧನಾಗಿ ಕಾರ್ಯನಿರ್ವಹಿಸುತ್ತೇನೆ. ದಾಖಲಾತಿಯಲ್ಲಿ ತಂದುಕೊಡಿ, ನಾವು ಮಾಡ್ತೇನೆ ಅನ್ನೋ ಒಂದು ಭರವಸೆಯನ್ನ ನಮ್ಮ ರವಿ ಸಿಂಗ್ ಅವರು ಕೂಡ ಹೇಳಿದ್ದಾರೆ. ಅವರು ನಿಮಗೆ ಗೊತ್ತಿರಲಿಲ್ಲ, ಇಷ್ಟು ಪ್ರಮುಖವಾದಂತಹ ವ್ಯಕ್ತಿಗಳು ಅಂತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಮೊದಲು ಸಿಕ್ಕಾಗ